ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಯರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸಾಗನೂರು ಗ್ರಾಮದಲ್ಲಿ ಶಿವಪ್ಪ ಬಸಪ್ಪ ಮೇಟಿರವರನ್ನು 40 ಅಡಿಯ ಬಾವಿಯಲ್ಲಿ ಕೊಲೆ ಮಾಡಿ ಕಲ್ಲು ಕಟ್ಟಿ ಬಾವಿಯಲ್ಲಿ ಬಿಸಾಕಿ ಹೋಗಿದ್ದಾರೆ. ಈ ಒಂದು ಘಟನೆ ನಿನ್ನೆ ರಾತ್ರಿ 8 ಗಂಟೆಗೆ ಸುಮಾರದಲ್ಲಿ ಗ್ರಾಮದ ಹೊರವಲಯದಲ್ಲಿ ಆ ವ್ಯಕ್ತಿಯನ್ನು ಕಲ್ಲಿನಿಂದ ಚೆಚ್ಚಿ ಅವನನ್ನು ಕೊಲೆ ಮಾಡಿ ಅವನ ಹೊಟ್ಟೆಗೆ ಹಗ್ಗವನ್ನು ಬಿಗಿದು ಊರಿನ ಸಮೀಪದಲ್ಲಿ ಸುಮಾರು 300ರಿಂದ 500 ಮೀಟರ್ ದೂರದಲ್ಲಿ ಇರತಕ್ಕಂಥ ಸುಮಾರು 40 ಅಡಿಯ ಬಾವಿಯಲ್ಲಿ ಆ ಸತ್ತ ವ್ಯಕ್ತಿಯನ್ನು ಕೊಲೆ ಮಾಡಿ 40 ಅಡಿಯ ಬಾವಿಯಲ್ಲಿ ಕಲ್ಲನ್ನು ಕಟ್ಟಿ ಬಾವಿಯಲ್ಲಿ ಎಸೆದು ಹೋಗಿದ್ದಾರೆ. ತತ್ಕ್ಷಣ ಪೊಲೀಸರಿಗೆ ಗಮನಕ್ಕೆ ಬಂದ ಮೇಲೆ ಅಗ್ನಿಶಾಮಕ ದಳ ಸತತವಾಗಿ 5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆ ಸತ್ತ ಓರ್ವ ವ್ಯಕ್ತಿಯನ್ನು ಯಶಸ್ವಿಯಾಗಿ ಮೇಲೆ ಎತ್ತಲು ಅತ್ಯಂತ ಯಶಸ್ವಿಯಾದ ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ಅಧಿಕಾರಿಗಳು, ತಾಲೂಕಾ ಅಧಿಕಾರಿ TD ವಡ್ಡರ್ ಸರ್ ಹಾಗೂ ಸಿಬ್ಬಂದಿ ವರ್ಗದವರಾದಂಥ LF ಮಲ್ಲಪ್ಪ ಗುಳೆದ್ಗುಡ್, ಶ್ರೀಧರ್ ದೊಡಮಣಿ, ಶಂಕರ್ ದಾಸರ್, FM ರಾಜು ಲಮಾಣಿ, ರಾಘವೇಂದ್ರ ಧಾರವಾಡ ಅಗ್ನಿಶಾಮಕ ದಳ 5 ಗಂಟೆಗಳ ಕಾಲ ಸತತವಾಗಿ ಆ ಬಾವಿಯಲ್ಲಿ ಕಾರ್ಯಾಚರಣೆ ಮಾಡಿ ಸತ್ತ ಓರ್ವ ವ್ಯಕ್ತಿಯನ್ನು ಮೇಲೆತ್ತುವಂಥ ಕೆಲಸವನ್ನು ಅತ್ಯಂತ ಶ್ಲಾಘನೀಯವಾಗಿ ಮೆಚ್ಚುಗೆ ಪಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, CPI ಬನ್ನಿ ಹಾಗೂ PSI ರಬಕೈ ಇವರ ಸಂಯೋಗದೊಂದಿಗೆ ಓರ್ವ ವ್ಯಕ್ತಿಯನ್ನು ಶವವನ್ನು ಪತ್ತೆ ಹಚ್ಚುವುದರಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಸತ್ತು ಹೋದ ವ್ಯಕ್ತಿಯಾದಂಥ ಶಿವಪ್ಪ ಬಸಪ್ಪ ಮೇಟಿ ಅವರನ್ನು 40 ಅಡಿ ಬಾವಿಯಲ್ಲಿ ಬಿದ್ದ ವ್ಯಕ್ತಿಯನ್ನು ಕಲ್ಲು ಕಟ್ಟಿ ಬಾವಿಯಲ್ಲಿ ಏನು ಕೊಲೆ ಮಾಡಿ ಹೋದ ಆರೋಪಿಗಳನ್ನು ಈಗ ಪೊಲೀಸರು ಆ ತನಿಖೆಯಲ್ಲಿ ಒಳಪಡಿಸಿಕೊಂಡು ಆ ಒಂದು ಕೊಲೆ ಮಾಡಿದ ಅಪರಾಧಿಗಳನ್ನು ಹುಡುಕೋದರಲ್ಲಿ ಈಗ ಕಾರ್ಯಾಚರಣೆಯಲ್ಲಿ ಮುಂದುವರೆದಿದ್ದಾರೆ. ಸಾರ್ವಜನಿಕರನ್ನ ಈ ಒಂದು ಘಟನೆಯ ಮೂಲಕ ಪ್ರಶ್ನೆಯನ್ನು ಮಾಡಿದಾಗ ಶಿವಪ್ಪ ಬಸಪ್ಪ ಮೇಟಿಯವರನ್ನು ನಿನ್ನೆ ರಾತ್ರಿ ಊರಿನ ಹೊರವಲಯದಲ್ಲಿ ಅವನು ಊರಿನ ಹೊರಗಡೆನೇ ಅವನನ್ನು ಬಡದು ಕಲ್ಲು ತೊಂದು ಜಜ್ಜಿ ಅವನನ್ನು ಸಾಯಿಸಿ ಕೊನೆಗೆ ಅವನ್ನ ಕಲ್ಲಿನಿಂದ ಅಂದರೆ ಈ ಕಲ್ಲನ್ನು ಕಟ್ಟಿ ಹೊಟ್ಟಿಗೆ ಕಟ್ಟಿ ಅಂದರೆ ಕಲ್ಲಿನ ಜೊತೆಗೆ ಶವವನ್ನು ನೇರವಾಗಿ ಬಾವಿಯಲ್ಲಿ ತಳ್ಳಿದ್ದಾರೆ. ಈ ಒಂದು ಘಟನೆಯನ್ನು ಈಗಾಗಲೇ ಪೊಲೀಸರು ತನಿಖೆಯಲ್ಲಿ ಯಶಸ್ವಿಯಾಗಿ ಅತ್ಯಂತ ತನಿಖೆಯಲ್ಲಿ ಒಳಪಟ್ಟಿದ್ದಾರೆ. ನೋಡಬೇಕು ಮುಂದಿನ ಅಪರಾಧಿಗಳನ್ನು ಯಾವ ರೀತಿ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಯಶಸ್ವಿಯಾಗ್ತಾರೆ ಅನ್ನೋದು ಕಾದು ನೋಡೋಣ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಯರಗೊಪ್ಪ. ನಮಸ್ಕಾರ. ಮಕ್ಕಕ್ಕೆ ಬರ್ತದೆ ಚಾಣಕ್ಯನ ಛಲ ಜನರ ಪರ.